ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂದರೆ ನಮ್ಮ ಗರ್ಲ್ಸ್ ಓಕೆನಾ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಮೀಟ್ ಆಗ್ತಾ ಇದ್ದೀವಿ. ಸೊ ಎಲ್ಲರೂ ಆನ್ ದ ವೇ ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಈ ಕವಿ ಆಮೇಲೆ ನಿಮಗೆ ತೋರಿಸ್ತೀನಿ ಏನು ಅಂತ. ಸೊ ಅಲ್ಲಿ ತನಕ ವೇಟ್ ಮಾಡಿ. ಸೊ ಇವಾಗ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಅಶ್ವಿನಿ ಅವರಿದ್ದಾರೆ, ನನ್ನ ಕ್ಯಾಮ್ರಾಮ್ಯಾನ್. ಸೊ ವೆಲ್ಕಮ್ ಅಶ್ವಿನಿ, ಹೇಗಿದ್ಯಾ? ತುಂಬಾ ದಿನ ಆದ್ಮೇಲೆ ಬರ್ತಾ ಇದೆಯಾ ನನ್ನ ವ್ಲಾಗಲ್ಲಿ, ಹೆಂಗ್ ಅನ್ಸ್ತಾ ಇದೆ? ವ್ಲಾಗಲ್ಲಿ ಏನಕ್ಕೆ ನಾನೇನು ಮಾಡೋದು ಇಲ್ಲ, ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಐಡಿಯಾ ಬರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಯಾವ್ಯಾವ ಕೆಫೆಗೆ ಹೋಗ್ಬೇಕು ಅಂತ ಹೇಳಿ ಬೇಕಿದ್ರೆ ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡಿ ತೋರಿಸ್ತೀನಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಫಾಲೋ ಅಲ್ಲ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ಗೈಸ್. ಮತ್ತೇನು ಹೇಳ್ತೀಯ ಅಶ್ವಿನಿ? ಏನೂ ಇಲ್ಲ, ನರ್ವಸ್ ಆಗ್ತಿದೆ. ಹ್ಯಾವ್ ಸಮ್ ಸಸ್ಪೆನ್ಸ್. ಅದಕ್ಕೆ ನಾವು ಇವತ್ತು ಸಿಗ್ತಾ ಇರೋದು ಮೇನ್ ಇಂಟೆನ್ಷನ್. ವಿ ಹ್ಯಾವ್ ಸಮಥಿಂಗ್ ಗುಡ್ ನ್ಯೂಸ್ ಫ್ರಮ್ ಹರ್ಷಿನಿ. ಸೊ ಆ ನ್ಯೂಸ್ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಎಂಡ್ ತನಕ ನೋಡಿದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಅಲ್ಲಿ ತನಕ ವೇಟ್ ಮಾಡಿ ಗಾಯ್ಸ್, ಸಸ್ಪೆನ್ಸ್ ವಿಲ್ ಬಿ ರಿವೀಲ್ಡ್. ಸೊ ಅಲ್ಲಿ ತನಕ ಪಾಸ್ ಮಾಡ್ತಾ ಇದ್ದಾರೆ. ಪಾಪ ಪಾಸ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಈ ಕಡೆಯಿಂದ ಆ ಕಡೆ ರೋಡಿಗೆ. ಏನೇ ಸ್ಮೈಲೇ ಇಲ್ಲ ಮುಖದಲ್ಲಿ, ಸ್ಮೈಲೇ ಇಲ್ಲ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನನ್ನ ಚಾನಲ್ ಗಾಯ ಮಾಡ್ರೆ. ಯೂಟ್ಯೂಬ್ ವ್ಲಾಗ್ ಏನಾದರೂ ಹೇಳಿ ನಮ್ಮ ಚಾನಲ್ಗೆ. ಹಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ಒಳಗಡೆ. ಓ ಹೌದು, ಇನ್ನೊಬ್ಳು ಬರಬೇಕು ಗೈಸ್. ಸೊ ನಾವು ಈ ಪ್ಲೇಸಿಗೆ ಬಂದಿರೋದು ಈ ಕವಿ ಅಂತ. ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಹೇಗಿದೆ ಗೈಸ್? ಏನೇ ಇಷ್ಟು ಲೇಟ್ ಮಾಡ್ತೀವ ಸ್ಫೂರ್ತಿ ಬರೋಕ್ಕೆಲ್ಲ? ಚೆನ್ನಾಗಿದೆ, ನೈಸ್ ಗಾಯ್ಸ್. ನೋಡಿ ಎಲ್ಲ ಚೆನ್ನಾಗಿ, ಎಷ್ಟು ಲೈಟಿಂಗ್ ಚೆನ್ನಾಗಿ ಬರ್ತಾ ಇದೆ ಇವಾಗ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ಯಾ ಸ್ಫೂರ್ತಿ? ತಾನ ನೋಡು, ಯಾವಾಗಲೂ ಅದನ್ನೇ ಮಾಡೋದು. ಅಷ್ಟೇ, ಯಾವಾಗ ಒಪ್ಕೊಂಡು ನಾನೇನು ಕಾಣ್ತಿದ್ದೀನಿ? ಟ್ರೈನಿಂಗ್ ಆಗಿದ್ದೀರಾ? ಬ್ಲ್ಯಾಕ್ ವೈಟ್. ಇದ್ಯಾವ ಕಲರೇ? ಇದ್ಯಾವ ಕಲರೇ? ಕಲರೇ ಗೊತ್ತಿಲ್ಲ ಯಾವ ಕಲರ್. ನಾನು ಆಕ್ಚುಲಿ ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ. ತಿಂದ್ಯಾ? ನಾನು ತಿಂದಿಲ್ಲ. ಏನೋ ಒಂದು ಡೈಲಾಗ್ ಆಯ್ತು, ಬಟ್ ಅದನ್ನ ರಿಪೀಟ್ ಮಾಡ್ತಿದೀವಿ ನಿಮ್ಗೆ ತೋರ್ಸಕ್ಕೆ ಅಂತ. ಸೊ ಅವಳು ಏನ್ ಹೇಳಿದ್ಲು ಅಂದ್ರೆ, ಕಿಸ್ ಕೊಟ್ಟಿದ್ದಕ್ಕೆ ವಾಪಸ್ ಕೊಡೆ ಅಂದ್ರೆ ನಾವು ಯಾವತ್ತು ಇಸ್ಕೊಂಡ ಅಭ್ಯಾಸ, ಕೊಟ್ಟ ಅಭ್ಯಾಸ ಇಲ್ಲ ಅಂತ ಹೇಳಿದ್ಲು. ದೊಡ್ಡ ಮನುಷ್ಯರು ನೋಡಿ. ಇವಳು ನಮ್ಮ ತನು, ನಾವು ನಮ್ ಗ್ಯಾಂಗ್ ಅಲ್ಲಿ ಸೈಲೆಂಟ್ ಆಗಿರೋ ಹುಡುಗಿ, ಪಾಪದ ಹುಡುಗಿ ಅಂದ್ರೆ ಇದೆ ನೋಡಿ. ಅನ್ಸುತ್ತೆ ತಾನ ನೋಡಿದ್ರೆ ಆಪೋಸಿಟ್ ಆ ಹುಡುಗಿ, ಈ ಹುಡುಗಿ ಅಂತ ನೋಡಿ. ಅವಳೇ ಟ್ರಾಲ್ ಮಾಡ್ಕೊಂಡ್ರೆ ಇದೆ ಇವಳೇ ನೋಡಿ. ಇವಳು ಎಷ್ಟು ಸೈಲೆಂಟ್ ಅಂದ್ರೆ ಇವರಿಬ್ರು ಜೊತೆಗಿರೋದಾಯ್ತಾ, ಹೆಂಗ್ ಕಾಂಬಿನೇಷನ್ ನೋಡಿ. ಸೈಲೆಂಟ್ ಹುಡುಗಿ, ಇದು ವೈಲೆಂಟ್ ಹುಡುಗಿ, ಹೆಂಗಿದೆ ಕಾಂಬಿನೇಷನ್? ಆರ್ಡರ್ ಮಾಡಿದೆ, ಅವತ್ತು ಆರ್ಡರ್ ಮಾಡಿದ್ ನೀನೆ. ಹೇಳ್ದೆ ಬೇಡ ಅಂತ ಹೇಳಿ, ಕೇಳೋದೇ ಇಲ್ಲ. ಯಪ್ಪ, ಇವತ್ತು ನಾನು ಆರ್ಡರ್ ಮಾಡಲ್ಲ ಕಡೆ, ಪೂರ್ತಿ ಆರ್ಡರ್. ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡು. ಇಲ್ಲಿ ಫ್ಲೇಮ್ ಕಿಸ್, ಫಾರೆಸ್ಟ್ ಬೈಟ್ ಅಂತ. ಫ್ಲೇಮ್ ಕಿಸ್ ಹೇಳೋಣ. ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಫೂರ್ತಿ ಇದಾಗ್ಬಿಡ್ತಾರೆ. ಸ್ಫೂರ್ತಿ ನೋಡ್ಬೇಕಾ ಬೇಡ ಬ್ಲಾಗ್ ಫುಲ್ಲು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಆದ್ರೂ ನನ್ನ ಯೂಟ್ಯೂಬ್ ಅಲ್ಲಿ ಹುಡುಗರು ಸ್ವಲ್ಪ ಕಡಿಮೆ, ಹುಡುಗಿರ್ ಜಾಸ್ತಿ.
ಗರ್ಲ್ಸ್ ಲವ್ ಮೈ ಚಾನಲ್. ಇವಾಗ ಯಾವ್ದು ಮಾಡೋದು ಹೇಳು? ನಾನ್ ವೆಜ್ ಹೇಳೋಣ? ಫ್ಲೇಮ್ ಕಿಸ್ ಹೇಳೋಣ ಕಣೆ. ಸ್ಪೈಸಿ ಪರಿ ಪರಿ ಪನ್ನೀರ್. ನೀವು ಪನ್ನೀರ್ ತಿನ್ನಲ್ಲ ತಾನೆ? ಹಾ, ಸ್ಪೈಸಿ ಪೆರಿ ಪೆರಿ ಪನ್ನೀರ್ ಫ್ಲೇಮ್ ಕಿಸ್ ವಿತ್ ಗೋವಿ ಚೀಸ್. ಚೆನ್ನಾಗಿರುತ್ತೆ ಗೋವಿ ಚೀಸು. ನಿಜ ಚೆನ್ನಾಗಿರುತ್ತೆ. ಹುಡುಗಿ ಬಾಯ್ಲಿ, ಇಲ್ಲಿ ಬಾ, ಇಲ್ಲಿ ಬಾ. ಆರ್ಡರ್ ಮಾಡ್ಬೇಕು ಬಾರೇ. ಏನಾದ್ರು ಮೆನ್ಯೂ ಇದೆ ನೋಡು, ಸ್ಕ್ಯಾನ್ ಮಾಡೋಕ್ಕೆ, ಆರ್ಡರ್ ಮಾಡೋಕ್ಕೆ. ಅಷ್ಟೇ ಗಾಯ್ಸ್, ಇವಾಗ ನಮ್ಮ ಆರ್ಡರ್ ಮಾಡೋಕ್ಕೆ ನಾವೆಲ್ಲ ಏನೇನು ಆರ್ಡರ್ ಮಾಡೋದಂತ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಆರ್ಡರ್ ಮಾಡಿಬಿಟ್ಟು ಅದು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಪಿಜ್ಜಾ ಬಂದಿದೆ, ಸಖತ್ತಾಗಿದೆ ನೋಡಿ ಪಿಜ್ಜಾ. ಫ್ರೆಂಚ್ ಫ್ರೈಸ್. ಇವಾಗ ಇವರು ನಾನು ಮಾಡಿರೋ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದಾರೆ. ಹೆಂಗೆ ಬಂದಿದ್ದೀನಿ, ನಾನು ಹೆಂಗೆ ಬಂದಿದ್ದೀನಿ, ನೀನು ಹೆಂಗೆ ಬಂದಿದ್ಯಾ ಅಂತ ನೋಡ್ತಾ ಇದ್ದಾರೆ. ಬಟ್ ಗೊತ್ತಲ್ಲ, ನಾನೇ ಚೆನ್ನಾಗಿ ಬಂದಿದ್ದೀನಿ. ಹಾಂ, ಏನದು ಎಕ್ಸ್ಪ್ರೆಷನು? ಹಾಂ, ಸ್ಫೂರ್ತಿ ಹಂಗೆ ಬಂದಿದ್ದಾಳ? ಸ್ಫೂರ್ತಿ ಹಂಗೆ ಬಂದಿದ್ದಾಳ ಅದರಲ್ಲಿ? ಎಲ್ಲಿ ಸ್ಫೂರ್ತಿ? ಒಂದು ಫ್ರೆಂಚ್ ಫ್ರೈಸ್ ಕೊಡ. ಅಲ್ಲ, ನನಗೆ ದೂರ ಇಟ್ಕೊಂಡಿದ್ದೀರಲ್ಲ, ನಾನು ತಿನ್ಬೇಕಂತನ ತಿನ್ಬಾರ್ದಂತ ಇಟ್ಕೊಂಡಿದ್ದೀರ? ಸಾಕ್ಬಿಡು. ನೋಡಿ, ಇಷ್ಟೇ ಹಾಕಿದ್ದಾರೆ ನನಗೆ. ನನ್ನ ಫ್ರೆಂಡ್ಸ್ ನಂಗೆ ಇಷ್ಟೇ ಫ್ರೆಂಚ್ ಫ್ರೈಸ್ ಹಾಕೋದು ಗೈಸ್. ಇದಕ್ಕಿಂತ ಜಾಸ್ತಿ ಸ್ವಲ್ಪ ಗೈಸ್ ಅಲ್ಲಿ ಅಷ್ಟು ಇದೆ. ಅದ್ರಲ್ಲಿ ನನಗೆ ಇಷ್ಟೇ ತಿಂತೀನಿ. ಚೆನ್ನಾಗಿದೆ, ಮೈನೀಸ್ ಏನದ? ಏನಿಲ್ಲ, ಬಿಸಿ ಇದ್ದೀರಲ್ಲ ಗೈಸ್. ಎಕ್ಸ್ಟ್ರಾ ಆಗ್ತಾ ಇದೀವಿ ಗೈಸ್ ನೋಡಿ. ಏನಿಲ್ಲ, ಅದೇ ಅವಾಗ ಇದ್ದಿದ್ದೆ. ಆಮೇಲೆ ನೋ ಆಫರ್ ಇದೆ. ಲಿಕ್ಕಿ ಅಲ್ಲೇ ಇರು, ಅಲ್ಲಿಂದಾನೆ ಈ ವಿಡಿಯೋ ನೋಡ್ಕೊಂಡು ತಿನ್ಬಿಡು ಅಷ್ಟೇ. ನಾವು ನೀವು ಬರೋಷ್ಟರಲ್ಲಿ ಖಾಲಿ ಮಾಡಿರ್ತೀವಿ. ಇವಾಗ ಬಂದ್ಲು ಇನ್ನೊಂದು ಹುಡುಗಿ, ಇವಾಗ ಬಂದ್ಲು, ಬರ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಅಷ್ಟೇ ಗೈಸ್, ಇವಾಗ ಬಂದ್ಲು ಲೇಟಾಗಿ. ಇದೆಲ್ಲ ನಾವು ತಿಂದಿದ್ದೀವಿ. ಅವಳು ಇವಾಗ ತಿನ್ನೋದು ನಾವು ನೋಡ್ತಾ ಕೂತಿದ್ದೆ. ನಾನು ಅಷ್ಟೇ ಗೈಸ್, ನೋಡ್ತಾ ಕೂತಿದ್ದೀನಿ, ನೋಡ್ತಾ ಇರ್ತೀನಿ. ಚೆನ್ನಾಗಿ ಬರ್ತೀನಿ. ಎಲ್ಲೋ ರೂಫ್ ಟಾಪ್ ಫುಲ್ ಟ್ರೀ ಹೌಸ್ ಚೆನ್ನಾಗಿ ಬರ್ತೈತಾ? ಗೈಸ್, ನನ್ನ ಬ್ಯಾಕ್ಗ್ರೌಂಡ್ ಏನೋ ಚೆನ್ನಾಗಿ ಬರ್ತೈತೆ ಅಂತ ಹಿಂಗೆ ಬರ್ತೈತೆ ನೋಡಿ. ಏನೋ ಕಂಟೆಂಟ್ ಕೊಡ್ತಾರಂತ ವ್ಲಾಗ್ ಮಾಡಕ್ಕೆ ಹೇಳ್ತಿದ್ದಾರೆ. ಏನೇ ಹೇಳಲಿಕ್ಕೆ? ಟೈಮ್ ಎಷ್ಟೇ? ಏನು ಸ್ಫೂರ್ತಿ? ಏನೇ, ಯಾಕೆ ಹೇಳಿ ಟೈಮು? ಅದೆಲ್ಲ ಶೋಕಿಗ ಟೈಮು ವರ್ಕ್ ಆಗಲ್ವಾ? ನಮ್ಮನೇಲಿ ಕರೆಂಟ್ ಇರಲಿಲ್ಲ, ಸೊ ಅದಕ್ಕೆ ಚಾರ್ಜ್ ಹಾಕಿತ್ತು. ಅಪ್ಪ, ನಮ್ಮನೇಲಿ ಕರೆಂಟ್ ಇರಲಿಲ್ಲ. ಅಲ್ಲ, ನಿನ್ನೆ ರಾತ್ರಿ ಆಗ್ಬೋದಿತ್ತು, ಮೊನ್ನೆ ರಾತ್ರಿ ಆಗ್ಬೋದಿತ್ತು. ಯಾಕೆ ಇವತ್ತು ಬೆಳಗ್ಗೆಯಿಂದ ಹೋಗ್ಬಿಟ್ಟಿತ್ತ ಕರೆಂಟು? ಏನ್ ಶೋಕಿಯಪ್ಪ. ನೋಡಿ, ಹುಡುಗಿ ಬ್ಯಾಂಗಲ್ ತಕೊಂಡ್ ಬಂದಿದ್ದಾಳೆ. ಬ್ಯಾಂಗಲ್ಸ್ ಎಲ್ಲ ಹಾಕೊಂಡ್ ಬಂದವಳಪ್ಪ ನಮ್ಮ ಹುಡುಗಿರು. ಬ್ಯಾಂಗಲ್ಸ್ ಹಾಕೋತವ್ರೆ. ನೀನ್ ಹಾಕೊಂಡ್ ಬಂದಿಲ್ಲೇನೆ? ನೀನು ನೀನು ಬ್ಯಾಂಗಲ್ಸ್ ಎಲ್ಲ ಇಲ್ಲ? ಬೇಡ ಬಿಡು, ನೆಕ್ಸ್ಟ್ ಹೋದ್ಮೇಲೆ ಹಾಕೊಳ್ಳೋದೇ ನಾವು ಬ್ಯಾಂಗಲ್ಸ್ನ ಯಾವಾಗ್ಲೂ. ಎಲ್ಲರದು ಬ್ಯಾಕ್ಗ್ರೌಂಡ್ ಏನು, ನಮ್ಮ ಹುಡುಗಿರೇನು ಅಷ್ಟೊಂದು ಚೆನ್ನಾಗಿಲ್ಲ. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀನಿ. ನೋ, ಇಟ್ಸ್ ಕಾಲ್ಡ್ ಸೆಲ್ಫ್ ಆಬ್ಸೆಸ್. ಸೆಲ್ಫ್ ಆಬ್ಸೆಸ್. ಸಿ, ಯಾವಾಗೂ ನಮಗೆ ಆರಾಮಾಗಿ ಐ ಆಮ್ ಚಿಲ್ಲಿಂಗ್ ಆರಾಮಾಗಿ ಕುತ್ಕೊಂಡು. ವಿ ಕೇಮ್ ಟು ಚಿಲ್ ಯಾರು ಲಿಖಿತ? ಅದೇನು ಒತ್ತೋಗ್ಬಿಟ್ಟೈತೆ ಅದು ಕೆಳಗಡೆ? ಇಲ್ಲಪ್ಪ, ನಾವು ನಿಮ್ಗೆ ಅಂತಾನೆ ಎತ್ತಿಟ್ವಲ್ಲ, ಮೋಸ್ಟ್ಲಿ ಅದಕ್ಕೆ ಹಂಗಾಗಿ. ನಮ್ಮ ಫೋಟೋಸ್ ತಗೊಳಕ್ಕೆ ರೆಡಿ ಫಾರ್ ದ ಫೋಟೋ. ಅದೇನದು ಕವರ್ ಆಗ್ಬಿಟ್ಟಿದ್ರು ಗಿಡಕ್ಕೆ?
ತಗೋತಾ ಇದೀವಿ ಗೈಸ್. 6 5 ಗೈಸ್ ಏನಿಲ್ಲ ನಾನು ಮದುವೆ ಆಗ್ತಾ ಇದ್ದೀನಿ ನೆಕ್ಸ್ಟ್ ವರ್ಷ. ವಿಡಿಯೋ ಮಾಡ್ತಾ ಇದ್ದೀನಿ ಎಕ್ಸ್ಪ್ರೆಷನ್ಸ್ ಕೊಡ್ರೆ ಎಕ್ಸ್ಪ್ಲೋರಿಂಗ್ ಅಲ್ಲ ನನಗೆ ಇವಾಗ ಹೇಳ್ತಿದ್ಯಾ ನೀನು ಗೈಸ್. ಸಸ್ಪೆನ್ಸ್ ಇಸ್ ದಟ್ ದಿಸ್ ಗರ್ಲ್ ಇಸ್ ಗೆಟಿಂಗ್ ಮ್ಯಾರಿಡ್. ದಿಸ್ ಗರ್ಲ್ ಏನ್ ತೋರ್ಸು ಏನ್ ತೋರಿಸ್ಬೇಕು ತೋರ್ಸು ಅಂತೆ ಮಾಡು ನನ್ನ ಬ್ಲಾಗ್ಗೆ. ಹಲೋ ಹಾಯ್ ಮಾಡು. ನೋಡು ಅಂದ್ರೆ ನಮ್ಮ ಬರ್ದೇ ಇರೋ ಹುಡುಗಿರೆಲ್ಲ ವಿಡಿಯೋ ಕಾಲಲ್ಲಿ ಇದ್ದಾರೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಟ್ ಈ ಹುಡುಗಿ ಬೇಜಾರಾಗಿದೆ ಮದ್ವೆ ಅಂತ ಹೇಳಿ. ಬೇಜಾರಾಗ್ತಿದೆ. ನಮ್ಮ ಗ್ಯಾಂಗಲ್ಲಿ ಇವಾಗ ಫಸ್ಟ್ ಹುಡುಗಿ ಇವಾಗ ಮದ್ವೆ ಆಗ್ತಿರೋದಂದ್ರೆ ಇದೇ ಹುಡುಗಿ. ನಾನಂತೂ ಬಿಡು ತರ ಕ್ರೇಜಿ ಫೀಲಿಂಗ್ ಇವಾಗ. ಏನೋ ಹೇಳ್ತಾಳಂತಾರ ಹರ್ಷಿ. ಎಂತ ಗೊತ್ತಾ ಗೈಸ್, ಮದ್ವೆ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮ್ಮನ್ನೆಲ್ಲ ನಾನು ಹೇಳ್ತಿರೋದು ನನಗೆ, ಇನ್ಯಾರಿಗೆ. ನಿಜವಾಗ್ಲು ಅದಕ್ಕೋಸ್ಕರ ವಿಡಿಯೋ ಆನ್ ಮಾಡಿ ರಿಯಾಕ್ಷನ್ ಆಯ್ತು. ನಿಮ್ ರಿಯಾಕ್ಷನ್ ಅವ್ರನ್ನ ವಿಡಿಯೋ ಕಳಿಸ್ತೀನಿ, ಗ್ರೂಪಿಗೆ ಹಾಕ್ತೀನಿ ರಿಯಾಕ್ಷನ್ ಅಷ್ಟೇ. ಇವಾಗ ನಮ್ಮದು ಇಲ್ಲಿ ಫೋಟೋ ಸೆಷನ್ ಮುಗೀತು ಎಲ್ಲಾರ್ದು. ನೀನು ಮುಗೀತಾ ಫೋಟೋ ಸೆಷನು? ಚೆನ್ನಾಗಿ ಬಂತ ಫೋಟೋಸು? ನಾನು ಚೆನ್ನಾಗಿ ತೆಗಿದ್ನಾ? ಸೊ ಇವ್ರದ್ದು ಆಗಿಲ್ಲ ಅಂತೆ ಫೋಟೋ ಶೂಟು, ಇವ್ರದ್ದಾಗಿಲ್ಲ. ಇಲ್ಲಿ ನೋಡಿ ಇವಾಗ ಪೋಸರ್ ಪೋಸ್ ಕೊಡ್ತಾ ಇದ್ದಾಳೆ. ಸೊ ಆಫ್ಟರ್ ದ್ಯಾಟ್ ನಾವೆಲ್ಲ ಹೋಗ್ತೀವಿ. ಆಫ್ಟರ್ ದ್ಯಾಟ್ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಕೆಫೆಗೆ ಬಂದುಬಿಟ್ಟು ಸ್ವಲ್ಪ ಅಷ್ಟೇ ಆರ್ಡರ್ ಮಾಡ್ಕೊಂಡಿದ್ವಿ. ಯಾಕೆ ಹೇಳ್ಸ್ಬಿಟ್ಟು ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ವಿ? ದುಡ್ಡಿಲ್ಲ ಏನಿಲ್ಲ, ದುಡ್ಡಿಲ್ಲ. ನೀನೇ ಹೆಂಗೆ ಹೇಳ್ರಿ, ನಾವಿನ್ನು ಹೆಂಗೆ ಹೇಳೋದು? ದುಡ್ಡಿಲ್ಲ ಅಂತ ಗೈಸ್. ಸೊ ಅದಕ್ಕೆ ನಾವಿಲ್ಲಿ ಸ್ವಲ್ಪನೇ ಆರ್ಡರ್ ಮಾಡಿಕೊಂಡು ನೆಕ್ಸ್ಟ್ ನಾವಿವಾಗ ಇಲ್ಲೇ ರಾಮೇಶ್ವರಂ ಕೆಫೆ ಇದೆ, ಅಲ್ಲಿ ಹೋಗ್ಬಿಟ್ಟು ಮನೆಗೆ ಕವರ್ ಆಗಿದೆ ಹಂಗೆ ಅನಿಸ್ತಾ ಇಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಏನು ತಿಂತೀವಿ ಅಂತ ತೋರಿಸೋಣ. ಮರ್ತೋಯ್ತು. ನಾವಿಲ್ಲಿ ಬಿಸಿಬೇಳೆ ಬಾತ್ ಮತ್ತೆ ಪುಳಿಯೋಗರೆ ತೊಗೊಂಡಿದ್ದೀವಿ ಅಷ್ಟೇ ಗಾಯ್ಸ್. ಎಲ್ಲಿ? ರಾಮೇಶ್ವರಂ ಕೆಫೆ ಅಂತ ನಾನು ಅವಾಗೇ ಹೇಳಿದ್ದೆ. ರಾಮೇಶ್ವರಂ ಕೆಫೆಯಲ್ಲಿ ತಿಂತಾ ಇದ್ದೀವಿ. ಆಮೇಲೆ ತಿಂದ್ಮೇಲೆ ಸಿಗ್ತೀವಿ. ಹೋಗ್ತಾ ಇದ್ದಾರೆ. ಬಾಯ್ ಸ್ಫೂರ್ತಿ, ಫಸ್ಟ್ ಬಾಯ್. ಮತ್ತೆ ಯಾವಾಗ ಸಿಗೋಣ? ಹಾಂ, ನೆಕ್ಸ್ಟ್ ವ್ಲಾಗಲ್ಲಿ ನಿನ್ನೆ ಯಾಕೆ ನಾನು ಕರೀತೀನಿ ಹೇಳೆ. ಬಾಯ್. ನನ್ನ ವ್ಲಾಗಿಗೆ ಬಾಯ್ ಮಾಡಿಬಿಡು. ಬಾಯ್ ಬಾಯ್ ಗೈಸ್. ಅಷ್ಟೇ ಇವತ್ತಿನ ದಿನ ಇಷ್ಟೇ ಇತ್ತು. ಇವಾಗ ಮುಗೀತು. ಇಷ್ಟೇ. ಏನು ಸರ್ಪ್ರೈಸ್ ಇತ್ತು ವಿಡಿಯೋಲ್ಲ, ಅದೇ ಅಷ್ಟೇ ಸರ್ಪ್ರೈಸು. ಇವಾಗ ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಏನಪ್ಪ ಕನ್ನಡದಲ್ಲಿ ಮಾತಾಡೆ ಮಾಡ್ಕೊಳ್ಳೋಣ ಜೀವನದಲ್ಲೆಲ್ಲ ನೀನೇ ಈ ತರ ಸರ್ಪ್ರೈಸ್ ಎಲ್ಲ ಕೊಡೋದ ನಾನು. ಆಯ್ತಾ ಮತ್ತೆ ಬೇರೆ ಬೇರೆ ಯಾವ ಥರ ಸರ್ಪ್ರೈಸ್ ಕೊಡ್ತೀವಿ? ಫಸ್ಟ್ ಮಕ್ಕಳು ಮಾಡ್ಕೊಂಡು ಯಾವ ಥರ ಸರ್ಪ್ರೈಸ್ ಅಲ್ಲ, ಇದು ಯಾವ ಥರ ಸರ್ಪ್ರೈಸ್? ಮತ್ತೆ ಸ್ಫೂರ್ತಿ ಐ ಮೇಕಪ್ ತೋರಿಸ್ತೀನಿ. ಕಣ್ಮುಚ್ಚು ಸ್ಫೂರ್ತಿ. ಐ ಮೇಕಪ್ ಮಾಡ್ತೀವಿ ಬಂದಿದೆ ಸ್ಫೂರ್ತಿ ಇವತ್ತು. ನಿಮ್ಮ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಎಲ್ಲರದ್ದು ಔಟ್ಫಿಟ್ ನೋಡಿಲ್ಲಲ್ಲ? ಔಟ್ಫಿಟ್ ಬ್ರೇಕ್ ಮಾಡಿದ್ರೆ ಔಟ್ಫಿಟ್ ಬ್ರೇಕ್ ಮಾಡಿಲ್ಲ. ನಂದು ಔಟ್ಫಿಟ್ ಇಷ್ಟೇ ಗಾಯ್ಸ್. ಏನಂಗಂದ್ರೆ ಔಟ್ಫಿಟ್ ಬ್ರೇಕ್ ಅಂದರೆ ಅಷ್ಟೇ ಗಾಯ್ಸ್. ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ತೋರಿಸ್ತಿದೆ. ಇದು ನಮಗೆ ರಾಮೇಶ್ವರಂ ಕೆಫೆಲಿ ನಮಗೆ ಮಜ್ಜಿಗೆ ಈ ಥರ ಮಜ್ಜಿಗೆ ಕೊಟ್ಟರು ಗಾಯ್ಸ್. ಬಾಯ್ 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 ಬಾಯ್.